ಖತರ್ನಾಕ್ ದಂಪತಿಗಳಿಬ್ರು ಕೋರ್ಟ್ನಲ್ಲಿ ಕೆಲಸ ಕೊಡಿಸೋದಾಗಿ ಹೇಳಿ ವಂಚನೆಯನ್ನ ಮಾಡಿದ್ದಾರೆ. ಕೋಟಿ ಲೂಟಿ ಮಾಡಿದ್ದಾರೆ. ಸಿಸಿಬಿ ಪೊಲೀಸರಿಂದ ಗಂಡ ಹೆಂಡತಿಯನ್ನ ಅರೆಸ್ಟ್ ಮಾಡಲಾಗಿದೆ. ಇನ್ನು ಕೋರ್ಟ್ನಲ್ಲಿ ಕೆಲಸ ಕೊಡಿಸ್ತೀವಿ ಅಂತ ಹೇಳಿ ಕೋಟಿ ವಂಚನೆಯನ್ನ ಮಾಡಿರುವಂತ ಖತರ್ನಾಕ್ ಕಿಲಾಡಿ ದಂಪತಿಗಳು ಇವರಿಬ್ರು ಕೂಡ ಕೋರ್ಟ್ನಲ್ಲಿ ಕೆಲಸ ಕೊಡಿಸೋದಾಗಿ ವಂಚನೆಯನ್ನ ಮಾಡಿರುವಂತದ್ದು. ಖತರ್ನಾಕ್ ದಂಪತಿಗಳಿಂದ ಕೋಟಿ ಹಣವನ್ನ ಲೂಟಿ ಮಾಡಲಾಗಿದೆ. ಇವರಿಬ್ಬರನ್ನು ಕೂಡ ಸಿಸಿಬಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕೋರ್ಟ್ನಲ್ಲಿ ಕೆಲಸ ಕೊಡಿಸ್ತೀವಿ ಅಂತ ಹೇಳಿ ಕೋಟಿ ವಂಚನೆಯನ್ನ ಮಾಡಿರುವಂತದ್ದು ಬೆಂಗಳೂರು ಸಿಸಿಬಿ ಪೊಲೀಸರು ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಜನರಿಗೆ ವಂಚನೆ ಮಾಡಿದ್ದು ಜೈಸನ್ ಡಿಸೋಜಾ, ಲವೀನಾ ದಂಪತಿ. ನಿರುದ್ಯೋಗಿಗಳು, ಖಾಸಗಿ ಕಂಪನಿ ಉದ್ಯೋಗಿಗಳೇ ಇವರಿಬ್ಬರ ಟಾರ್ಗೆಟ್. ಕೋರ್ಟ್ನಲ್ಲಿ ಡಿ ಗ್ರೂಪ್ ಕೆಲಸ ಕೊಡಿಸ್ತೀವಿ ಅಂತ ಹೇಳಿ ಲಕ್ಷ ಹಣವನ್ನ ಲೂಟಿ ಮಾಡಿದ್ದಾರೆ. ಒಬ್ಬೊಬ್ಬರಿಂದ 10 ರಿಂದ 15 ಲಕ್ಷದವರೆಗೆ ಹಣ ಪಡೆದಿರುವಂತದ್ದು. ಸುಮಾರು 500 ಜನಕ್ಕೂ ಹೆಚ್ಚರಿಂದ ಹಣ ಪಡೆದು ವಂಚನೆಯನ್ನ ಮಾಡಿದ್ದಾರೆ. 25 ಕೋಟಿಗೂ ಹೆಚ್ಚು ಹಣವನ್ನ ಪಡೆದಿದ್ದಾರೆ. ವಂಚನೆಯನ್ನ ಮಾಡಿರುವಂತದ್ದು ಈ ಖತರ್ನಾಕ್ ಕಿಲಾಡಿ ದಂಪತಿಗಳು. ನಾವು ನೋಡ್ತಾ ಇದ್ದೀವಿ ದೃಶ್ಯದಲ್ಲಿ, ಇವರಿಬ್ಬರೇ ಆ ಖತರ್ನಾಕ್ ಕಿಲಾಡಿ ದಂಪತಿಗಳು. 25 ಕೋಟಿಗೂ ಹೆಚ್ಚು ಹಣವನ್ನ ಪಡೆದು ವಂಚನೆಯನ್ನ ಮಾಡಿರುವಂತದ್ದು. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಶಿವು ನೀಡ್ತಾರೆ. ಎಸ್ ಶಿವು, ಈ ಖತರ್ನಾಕ್ ಕಿಲಾಡಿ ದಂಪತಿಗಳು ಒಬ್ಬೊಬ್ಬರಿಗಲ್ಲ ಮೋಸ ಮಾಡಿರುವಂತದ್ದು, ಇದ್ರ ಬಗ್ಗೆ ಹೆಚ್ಚಿನದಾಗಿ ಹೇಳ್ತಾ ಹೋಗೋದಾದ್ರೆ? ಎಸ್, ನಾವು ಬಹಳಷ್ಟು ವಂಚನೆ ಪ್ರಕರಣಗಳನ್ನ ನೋಡ್ತಾ ಇರ್ತೀವಿ ಗಾಯತ್ರಿ. ಈ ಒಂದು ಪ್ರಕರಣ ನೋಡಿದಾಗ ನಿಜಕ್ಕೂ ಕೂಡ ಎಲ್ಲರೂ ಬೆಚ್ಚಿ ಬೀಳ್ತಾರೆ. ಅಂದ್ರೆ ಕೋರ್ಟಿನಲ್ಲಿ ನಿಮ್ಗೆ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಜನರ ಹತ್ರ ದುಡ್ಡು ವಸೂಲಿ ಮಾಡೋದು. ಸರಿಸುಮಾರು 25 ಕೋಟಿಗೂ ಹೆಚ್ಚು ಹಣ ವಸೂಲಿ ಮಾಡ್ಕೊಂಡಿದ್ದಾರೆ ಈ ಖತರ್ನಾಕ್ ದಂಪತಿಗಳು. ಒಬ್ಬೊಬ್ಬರಿಂದ ಬರೋಬ್ಬರಿ 10 ರಿಂದ 15 25 ಲಕ್ಷದವರೆಗೂ ಕೂಡ ಹಣ ಪಡ್ಕೊಂಡಿರುವಂತದ್ದು. ಈ ಖತರ್ನಾಕ್ ಜೋಡಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಕೋರ್ಟಲ್ಲಿ ಕೆಲಸ ಕೊಡಿಸ್ತೀವಿ, ನಿಮ್ಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಬಂದಿದೆ, ಇಂಥವ್ರಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಸಿಕ್ಕಿದೆ, ನೀವು ಇಷ್ಟು ಲಕ್ಷ ಕೊಡಿ, ನೀವು ಈ ರೀತಿಯಲ್ಲಿ ಒಂದು ಚೈನ್ ಲಿಂಕ್ ರೀತಿಯಲ್ಲಿ ಈ ದಂಪತಿಗಳು ಕೆಲಸ ಮಾಡ್ತಾರೆ. ಹೋಟೆಲ್ಗಳಿಗೆ ಕರ್ಸ್ಕೊಳ್ತಾರೆ, ಅಲ್ಲಿ ಕೂರ್ಸ್ಕೊಂಡು ಮಾತಾಡುವಂಥದ್ದು, ಫೇಕ್ ಏನು ಕೆಲಸದ ಅಪಾಯಿಂಟ್ಮೆಂಟ್ ಆರ್ಡರ್ ಗಳನ್ನ ತೋರಿಸುವಂತದ್ದು, ಸೊ ಆಫರ್ ಲೆಟರ್ ಗಳನ್ನ ತೋರಿಸಿ ಅವರಿಂದ ಹಣ ವಸೂಲಿ ಮಾಡ್ಕೊಳ್ಳೋದು. ಈ ರೀತಿಯಲ್ಲಿ ಸಾಕಷ್ಟು ಜನರಿಗೆ ಮಾಡ್ತಾ ಬರ್ತಿರ್ತಾರೆ ಈ ಜೈಸನ್ ದಂಪತಿಗಳು. ಇವರು ಪ್ರತಿ ಬಾರಿ ಕೂಡ ಕೆಲಸಕ್ಕೆ ಹಣ ಕೊಟ್ಟಂತವ್ರು ನಮ್ ಕೆಲಸ ಕೊಡಿಸಿ, ಕೆಲಸ ಎಲ್ಲಿ ಅನ್ನುವಂತ ಕೇಳ್ತಾ ಹೋದಾಗ ನಾಳೆ ನಾಡಿದ್ದು ಆನಂತರ ಸ್ವಿಚ್ ಆಫ್ ಈ ರೀತಿ ಮಾಡ್ಕೊಟ್ಟು ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಈಗ ದೂರು ಕೊಟ್ಟಿದ್ದಾರೆ. ಸರ್ಕಾರದಲ್ಲಿ ಕೆಲಸ ಕೊಡಿಸ್ತೀವಿ ನಿಮ್ಗೆ ಅನ್ನುವಂಥದ್ದನ್ನ ಹೇಳಿ, ಜೊತೆಗೆ ನಾವು ಹೈಕೋರ್ಟ್ ನಲ್ಲಿ ಕೆಲಸ ಮಾಡ್ತಿರ್ತೀವಿ, ಹೈಕೋರ್ಟ್ ನಲ್ಲಿ ಡಿ ಗ್ರೂಪ್ ನೌಕರರ ಕೆಲಸ ಕೊಡಿಸ್ತೀವಿ, ಈ ರೀತಿಯಲ್ಲಿ ಹಲವು ಆಮಿಷಗಳನ್ನು ಒಡ್ಡಿ ಈ ದಂಪತಿಗಳು ವಂಚನೆ ಮಾಡ್ತಾರೆ. 25 ಕೋಟಿಗೂ ಹೆಚ್ಚು ಹಣನ ಈ ಹಿಂದೆ ಕೂಡ ಇವರು 2024ರಲ್ಲಿ ಇದೇ ರೀತಿಯಲ್ಲಿ ವಂಚನೆ ಪ್ರಕರಣಗಳಲ್ಲಿ ಅವರು ಜೈಲಿಗೂ ಕೂಡ ಹೋಗಿ ಬಂದಿರ್ತಾರೆ. ಆದ್ರೆ ವಾಪಸ್ ಬಂದ್ಮೇಲೆ ಮತ್ತಿದೇ ಒಂದು ಚಾಳಿಯನ್ನ ಮುಂದುವರಿಸುವಂತದ್ದು. ಆದ್ರೆ ಇಂಥವ್ರಿಗೆ ಹೇಗೆ ಸಿಗ್ತಾರೆ ಜನ ವಂಚನೆ ಒಳಗಾಗೋದಕ್ಕೆ ಅನ್ನೋದು ನಿಜಕ್ಕೂ ಅರ್ಥ ಆಗಲ್ಲ. ಒಬ್ಬ ವ್ಯಕ್ತಿ ಸರ್ಕಾರದಲ್ಲಿ ಕೆಲಸ ಕೊಡ್ತೀವಿ, ಯಾವ್ದಾವ್ದೋ ಒಂದು ಹೋಟ್ಲಲ್ಲಿ ಕರ್ಕೊಂಡೋಗಿ ಅಲ್ಲಿ ನಿಮ್ಗೆ ಎಲ್ಲ ತೋರಿಸ್ತೀವಿ ಅಂದ್ರೆ ಹೇಗೆ ನಂಬ್ತಾರೆ, ಲಕ್ಷ ಕೊಡ್ತಾರೆ ಅನ್ನೋದು ಇನ್ನೂ ಕೂಡ ಅರ್ಥ ಆಗ್ತಾ ಇಲ್ಲ. ಸದ್ಯಕ್ಕೆ ಇವ್ರನ್ನ ಸಿಸಿಬಿ ಪೊಲೀಸರು ಬಂಧಿಸಿ ಅವ್ರನ್ನ ವಿಚಾರಣೆಗೆ ಒಳಪಡಿಸ್ತಿದ್ರೆ, ಅದೇ ರೀತಿಯಲ್ಲಿ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲೂ ಕೂಡ ಇವರ ಮೇಲೆ ದೂರು ದಾಖಲಾಗಿದೆ. ಗಾಯತ್ರಿ. ಎಸ್, ಧನ್ಯವಾದ ಶಿವು ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಇಬ್ಬರು ಖತರ್ನಾಕ್ ಕಿಲಾಡಿ ದಂಪತಿಗಳು ಕೋರ್ಟ್ನಲ್ಲಿ ಕೆಲಸ ಕೊಡಿಸ್ತೀವಿ ಅಂತ ಹೇಳಿ ಯಾರು ನಿರುದ್ಯೋಗಿಗಳಿರ್ತಾರೆ, ಕೆಲಸ ಇಲ್ಲದೆ ಕೂತಿರ್ತಾರೆ ಅಂಥವ್ರನ್ನ ಗುರಿಯಾಗಿಸ್ಕೊಂಡು, ಅಥವಾ ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡ್ತಾ ಇರ್ತಾರೆ ಅಂಥವ್ರಿಗೆ ಡಿ ಗ್ರೂಪ್ ಕೆಲಸ ಕೊಡಿಸ್ತೀವಿ ನಾವು, ನೀವೊಂದಷ್ಟು ಹಣವನ್ನ ಕೊಡಿ ಅಂತ ಲಕ್ಷ ಹಣವನ್ನ ಒಬ್ಬೊಬ್ಬರ ಹತ್ರನೂ ಕೂಡ 10 ಲಕ್ಷ, ಕೆಲವ್ರ ಹತ್ರ 20, ಕೆಲವ್ರ ಹತ್ರ 15 ಲಕ್ಷವನ್ನ ದೋಚಿ ಈ ಡಿಸೋಜಾ ಮತ್ತೆ ಲವೀನಾ ಇಬ್ರು ಕೂಡ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗ ಮಾಡ್ತಾ ಇರುವಂತವ್ರನ್ನ, ಜೊತೆಗೆ ನಿರುದ್ಯೋಗಿಗಳನ್ನ ಟಾರ್ಗೆಟ್ ಮಾಡಿ ಈ ರೀತಿಯಾಗಿ ಪೀಕಿರುವಂತದ್ದು ಹಣವನ್ನ. ಕೊನೆಗೂ ಕೂಡ ಇವರಿಬ್ರು ಸಿಕ್ಕಾಕೊಂಡಿದ್ದಾರೆ. 10 ರಿಂದ 15 ಲಕ್ಷದವರೆಗೆ ಹಣ ಬೇಡಿಕೆ ಇಡ್ತಾ ಇದ್ರು. ಸುಮಾರು 500ಕ್ಕೂ ಹೆಚ್ಚು ಜನರು ಮೋಸ ಹೋಗಿದ್ದಾರೆ ಇವರಿಂದ.